ಇಷ್ಟರವರೆಗೆ ಮ್ಯಾಚ್ ಚಪ್ಪೆಯಾಗಿ ಎಂತ ಮಾರ್ರೆ, ಇಂಡಿಯಾದ್ದು 387, ಇಂಗ್ಲೆಂಡ್ 387, ಯಾವುದು ಕೂಡ ಬೋರಿಂಗ್ ಆಗ್ತಾ ಉಂಟು ಅಂತ ಹೇಳುವಾಗ ಕೊನೆಯಲ್ಲಿ ಲಾಸ್ಟ್ಗೊಂದು ಕ್ರೇಜಿ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಡಿಯಾ ಮತ್ತು ಇಂಗ್ಲೆಂಡ್ ಸಮಬಲದ ಹೋರಾಟ. ಹೌದು, ಲಾರ್ಡ್ಸ್ ಅಲ್ಲಿ ಸಿಗಲಿಲ್ಲ ಲೀಡ್ಸ್. ಹೌದು, ಇಂಗ್ಲೆಂಡ್ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 387 ರನ್ ನೋಡಿದ್ರೆ ಇಂಡಿಯಾ ಕೂಡ ಡಿಟ್ಟೋ ಕಾಪಿ ಮಾಡಿದೆ. 387 ರನ್ನಿಗೆ ಆಲ್ ಔಟ್ ಆಗಿದೆ. ಆದ್ರಿಂದ ಸಮಬಲದ ಹೋರಾಟ ನಡೀತಾ ಉಂಟು ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವೆ. ಡೇ 3 KL ರಾಹುಲ್ ಮತ್ತು ರಿಷಬ್ ಪಂತ್ ಅವರು ಭರ್ಜರಿ ಆರಂಭವನ್ನು ಕೊಡ್ತಾರೆ ಇಂಡಿಯಾ ಬ್ಯಾಟಿಂಗ್ ಪರ. ನೋಡಿದಾದ್ರಿ KL ರಾಹುಲ್ ಮತ್ತು ರಿಷಬ್ ಪಂತ್ ಅವರು ಫಸ್ಟ್ ಸೆಷನ್ ಅಲ್ಲಿ ಯಾವ ಬೌಲರ್ ಬಂದ್ರು ಚಚ್ಚಿ ಬಿಸಾಕ್ತಿದ್ರು. ಆದ್ರೆ ಏನಾಯ್ತು ಅಂತ ಗೊತ್ತಿಲ್ಲ. ರಿಷಬ್ ಪಂತ್ ಅವರಿಗೆ ಲಂಚ್ ಬ್ರೇಕ್ ನ ಕೊನೆಯ ಲಾಸ್ಟ್ ಓವರ್ ಅಲ್ಲಿ ಸೋಯಬ್ ಬಶೀರ್ ಅವರೊಂದು ಓವರ್ ಹಾಕ್ಲಿಕ್ಕೆ ಬರ್ತಾರೆ. ಆ ಓವರ್ ಅಲ್ಲಿ ಒಂದು ಸುಮ್ಮನೆ KL ರಾಹುಲ್ ಹೇಗೂ 98 ಇದ್ದಾರೆ, ಅವರದ್ದು ಲಂಚ್ ಒಳಗೆ ಒಂದು ಸೆಂಚುರಿ ಆಗ್ಲಿ ಇಲ್ಲಾಂದ್ರೆ ನಮ್ಗೆ ಊಟ ಮಾಡ್ಲಿಕ್ಕೆ ಆಗುದಿಲ್ವಾ ಎಂತದ ಗೊತ್ತಿಲ್ಲ. ರಿಷಬ್ ಪಂತ್ ಅವರು ಕ್ರೀಸ್ ಅಲ್ಲಿ ಇರ್ತಾರೆ. ಒಂದು ರನ್ ಕೊಟ್ಟು ಓಡಿ KL ರಾಹುಲ್ ಅವರಿಗೆ ಒಂದು ಕ್ರೀಸ್ ಕೊಡುವಂತ ಆಲೋಚನೆ ಮಾಡಿ ಓಡ್ತಾರೆ. ಆಗ ಢಮ್ ಅಂತ ರನ್ ಔಟ್ ಆಗ್ತದೆ. ಸ್ಟೋಕ್ಸ್ ಅವರು ಯಾವ ರೀತಿ ಇದ್ದ ಪವರ್ ಎಲ್ಲ ಇಟ್ಕೊಂಡು ಬಾಲ್ ಅನ್ನು ಬಿಸಾಕಿದ ಪೆಟ್ಟಿಗೆ ವಿಕೆಟ್ ಹಾರಿ ಹೋಯ್ತು. ರಿಷಬ್ ಪಂತ್ ಅವರದು ಒಂದು ಅದ್ಭುತ ಫಾರ್ಮ್ ಅಲ್ಲಿ ಇದ್ರು ರಿಷಬ್ ಪಂತ್ ಅಂತ ಹೇಳ್ಬೋದು. ಅವರೊಂದು ಬ್ಯಾಟ್ ಇಂದ ಸೆಂಚುರಿ ಬರ್ತಾ ಅಂತ ಎಲ್ಲರೂ ಅಂದುಕೊಳ್ಳುವಾಗ ದಡಾರ್ ಅಂತ ಅವ್ರಿಗೆ ಎಂತ ಆಯ್ತು ಅಂತ ಗೊತ್ತಿಲ್ಲ, ರನ್ ಔಟ್ ಆಗಿ ಹೋದ್ರು. ನಂತರ ಲಂಚ್ ಬ್ರೇಕ್ ಆದ್ಮೇಲೆ KL ರಾಹುಲ್ ಅವರು ಅವರ ಲಾರ್ಡ್ಸ್ ಗ್ರೌಂಡ್ ಅಲ್ಲಿ 2ನೇ ಶತಕವನ್ನು ಬಾರಿಸುವ ಮೂಲಕ ಆನರ್ಸ್ ಬೋರ್ಡ್ ಅಲ್ಲಿ ಅವರ ಹೆಸರನ್ನು 2ನೇ ಬಾರಿ ಪ್ರಿಂಟ್ ಮಾಡಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು KL ರಾಹುಲ್. ಆದ್ರೆ ಅವರಿಗೆ ಸೆಂಚುರಿ ಸಾಕ ಅಂತ, ಸೆಂಚುರಿ ಆದ ನೆಕ್ಸ್ಟ್ ಬಾಲ್ ಅಲ್ಲಿ ಅವರು ಕೂಡ ವಿಕೆಟ್ ಕೊಟ್ಟು ಹೋಗಿ ಆಯ್ತು. ಈ ರೀತಿಯಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಿತ್ತು ಅಂತ ಹೇಳ್ಬೋದು ಇಂಡಿಯಾ ಪರ ರಿಷಬ್ ಪಂತ್ ಮತ್ತು KL ರಾಹುಲ್ ಅವರು. ನಂತರ ರವೀಂದ್ರ ಜಡೇಜಾ ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರು ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಬೆಳೆಸಿದ್ರು. ಆದ್ರೆ ಅವರ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಅಂತ ಹೇಳ್ತಾರಲ್ಲ, ಅವರು ಅರ್ಧ ಪಿಚ್ ಅಲ್ಲಿ ಓಡಿ ಬರ್ತಾರೆ ಮತ್ತೆ ಹಿಂದೆ ಹೋಗ್ತಾರೆ. ಅದೇ ರೀತಿ 4 ಬಾರಿ ರನ್ ಔಟ್ ಆಗುವ ಒಂದು ಸಂದರ್ಭ ಇತ್ತು, ಅದು ಮಿಸ್ ಆಯ್ತು ಅಂತ ಹೇಳ್ಬೋದು. ಯಾಕೆ ಅವರದ್ದು ಕಮ್ಯುನಿಕೇಶನ್ ಆ ರೀತಿ ಆಯ್ತು ಅಂತ ಗೊತ್ತಿಲ್ಲ. ಅರ್ಧ ಅವರು ಓಡಿ ಬರ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ, ಹಾಗೆ ಆಗ್ತಾ ಇತ್ತು ರನ್ನಿಂಗ್ ದ ಬಿಟ್ವೀನ್ ದ ವಿಕೆಟ್. ನೆಕ್ಸ್ಟ್ ರವೀಂದ್ರ ಜಡೇಜಾ ಅವರು ಕೂಡ ಒಳ್ಳೆಯ ಸೂಪರ್ ಬ್ಯಾಟಿಂಗ್ ಅಂತ ಹೇಳ್ಬೋದು. 72 ರನ್ಗಳನ್ನು ಒಂದು ಚಚ್ಚಿ ಬಿಸಾಕಿದ್ರು ಅಂತ ಹೇಳ್ಬೋದು. ಅದರೊಟ್ಟಿಗೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಕಳೆದ ಸೆಕೆಂಡ್ ಟೆಸ್ಟ್ ಅಲ್ಲಿ ಕೇವಲ 2 ರನ್ ಅನ್ನು ಬಾರಿಸಿದ್ರು. ಆದ್ರೆ ಈ ಟೆಸ್ಟ್ ಅಲ್ಲಿ ಅವರು 29 ರನ್ ಅನ್ನು ಅವರು ಈಗಾಗಲೇ ಹೊಡೆದಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು. ಸ್ಟೋಕ್ಸ್ ಅಣ್ಣನ್ಗೆ ಎಂತ ಆಯ್ತು ಗೊತ್ತಿಲ್ಲ, ಎಲ್ಲಿಂದ ಎನರ್ಜಿ ಬಂತ, ಒಮ್ಮೆಲೆ ಬೌನ್ಸ್ ಹಾಕಿ ಟಕ್ ಅಂತ ವಿಕೆಟ್ ತೆಗೆದ್ರು. ನೆಕ್ಸ್ಟ್ ರವೀಂದ್ರ ಜಡೇಜಾ ಅವರು ಬಂದ್ರು. ಅವರೊಟ್ಟಿಗೆ ವಾಷಿಂಗ್ಟನ್ ಸುಂದರವಾಗಿ ಬ್ಯಾಟಿಂಗ್ ಮಾಡುವ ಪ್ರದರ್ಶನ ತೋರಿಸಿದ್ರು. ಜಡೇಜಾ ಅವರು 50 ರನ್ ಎಲ್ಲ ಹೊಡೆದು ಅವರ ಸೆಲೆಬ್ರೇಷನ್ ಎಲ್ಲ ಮಾಡಿ ಆಯ್ತು. 72ರಲ್ಲಿರುವಾಗ ಒಂದು ಒಳ್ಳೆಯ ಎಡ್ಜ್ ಮೂಲಕ ಔಟ್ ಆದ್ರು ಅಂತ ಹೇಳ್ಬೋದು. ಇಷ್ಟವರೆಗೆ ಒಳ್ಳೆ ಆಡ್ತಿದ್ರು, ಆದ್ರೆ ಒಂದು ಎಡ್ಜ್ ಮೂಲಕ ಸ್ಮಿತ್ ಅವರು ಕ್ಯಾಚ್ ಹಿಡಿದು ಅವರ ವಿಕೆಟ್ ಕೂಡ ಅವರು ಒಪ್ಪಿಸಿ ಹೋದ್ರು. ನೆಕ್ಸ್ಟ್ ಬರ್ತಾರೆ ವಾಷಿಂಗ್ಟನ್ ಸುಂದರ್ ಮತ್ತು ಆಕಾಶ್ ದೀಪ್ ಅವರು ಕೂಡ ಒಂದು ಆರ್ಚರಿಗೆ ಒಂದು ಒಳ್ಳೆಯ 6 ಹೊಡೆದ್ರು. ಅವರು ಕೂಡ ಒಳ್ಳೆಯ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳುವಾಗ ನೆಕ್ಸ್ಟ್ ಬಾಲ್ ಅಲ್ಲಿ ಅವರು ಕೂಡ ವಿಕೆಟ್ ಕೊಟ್ಟು ಹೋಗಿ ಆಯ್ತು. ನೆಕ್ಸ್ಟಿಗೆ ಬುಮ್ರಾ ಅವರು ಬರ್ತಾರೆ, ಅವರು ಡಕ್ ಆಗ್ತಾರೆ. ನೆಕ್ಸ್ಟ್ ಸಿರಾಜ್ ಅಣ್ಣ ಬರ್ತಾರೆ. ಆಮೇಲೆ ಲಾಸ್ಟಿಗೆ ಸಿರಾಜ್ ಅಣ್ಣ ಮತ್ತು ವಾಷಿಂಗ್ಟನ್ ಸುಂದರ್ ಆಡುವಾಗ ವಾಷಿಂಗ್ಟನ್ ಸುಂದರ್ ಅವರೊಂದು ಕ್ಯಾಚ್ ಕೊಟ್ಟು 387ಕ್ಕೆ ಇಂಡಿಯಾ ಒಂದು ಅವರ ಇನ್ನಿಂಗ್ಸ್ ಅನ್ನು ಮುಕ್ತಾಯ ಮಾಡ್ತಾರೆ. ಈ ಮೂಲಕ ಸಿರಾಜ್ ಅಣ್ಣ ಮಾತ್ರ ಒಬ್ಬರು ಉಳಿದುಕೊಳ್ತಾರೆ ಇಂಡಿಯಾ ಪರ ನಾಟ್ ಔಟ್ ಆಗಿ. ಈ ರೀತಿಯಾಗಿ ಇಂಗ್ಲೆಂಡ್ ಮತ್ತು ಇಂಡಿಯಾ 387 ಡಿಟ್ಟೋ ಕಾಪಿ. ಈಗಾದ್ರೆ ಫಸ್ಟ್ ಇನ್ನಿಂಗ್ ಇಂಡಿಯಾದ ಫಸ್ಟ್ ಇನ್ನಿಂಗ್ ಮತ್ತು ಇಂಗ್ಲೆಂಡ್ ಇದು ಫಸ್ಟ್ ಇನ್ನಿಂಗ್ ಇಲ್ಲಿಯವರೆಗೆ ಮ್ಯಾಚ್ ಲೆಕ್ಕಕ್ಕಿಲ್ಲ. ಯಾಕಂದ್ರೆ ಹೇಳಿದೆ ಅಸಲಿ ಆಟ ಶುರು ಆಗುದು ಈಗ. ಯಾಕಂದ್ರೆ ಹೇಳಿದೆ 2 ಟೀಮ್ ಕೂಡ ಸಮಬಲ ಆಗಿದೆ, ಆದ್ರಿಂದ ಯಾರಿಗೂ ಕೂಡ ಲೀಡ್ಸ್ ಇಲ್ಲ. ಇನ್ನು ಯಾವ ರೀತಿ ಆಡ್ತಾರೆ ಅದರ ಮೇಲೆ ಗೆಲುವು ಇನ್ನು ದೂರದ ಮಾತು ಅಂತ ಹೇಳ್ಬೋದು. ಡ್ರಾ ಆಗುವ ಕಡೆಗೆ ಮ್ಯಾಚ್ ಮುಖ ಮಾಡ್ತಾ ಉಂಟು ಅಂತ ಹೇಳ್ಬೋದು. ಯಾಕಂದ್ರೆ ಹೇಳಿದ್ರೆ ಮೊದಲ ಇನ್ನಿಂಗ್ ಅಲ್ಲಿ ಯಾವ ತಂಡಕ್ಕೂ ಲೀಡ್ಸ್ ಇಲ್ಲ, ಅದು ಯಾಕೆ ವೇಸ್ಟ್ ಆಯ್ತಲ್ಲ ಆಟ ಆಡಿದ್ದು. ಇನ್ನು ಸೆಕೆಂಡ್ ಇನ್ನಿಂಗ್ ಅಲ್ಲಿ ಯಾವ ತಂಡ ಡಾಮಿನೇಟ್ ಮಾಡ್ತದೆ ಆ ತಂಡಕ್ಕೆ ಒಂದು ಸ್ವಲ್ಪ ಚಾನ್ಸ್ ಇದೆ ಅಂತ ಹೇಳ್ಬೋದು, ಜಾಸ್ತಿ ಅಲ್ಲ ಸ್ವಲ್ಪ. ಬೇಸ್ಬಾಲ್ ಕ್ರಿಕೆಟ್ ಅನ್ನು ಇಂಗ್ಲೆಂಡ್ ಮತ್ತೆ ತೋರಿಸಿದ್ರೆ ಆಗ ಒಂದು ಇಂಟ್ರೆಸ್ಟಿಂಗ್ ಬರ್ಬೋದು. ಇನ್ನು ದಿನದ ಅಂತ್ಯಕ್ಕೆ ಒಂದು ಎಂತ ಹೇಳ್ಬೋದು ಗಲಾಟೆ ಆಗಿದೆ.
ಯಾಕಂತ ಹೇಳಿದ್ರೆ ಕ್ರಾಲಿ ಅವರು ಮತ್ತು ಡಕೆಟ್ ಅವರು ಅವರ ಸೆಕೆಂಡ್ ಇನ್ನಿಂಗ್ ಅನ್ನು ಆಡ್ಲಿಕ್ಕೆ ಬರ್ತಾರೆ ಇಂಗ್ಲೆಂಡ್ ಪರ. ಶುಭ್ಮನ್ ಗಿಲ್ ಮತ್ತು ಕ್ರಾಲಿ ಅವರ ಮಧ್ಯೆ ಸಂಘರ್ಷ ಉಂಟಾಗಿದೆ. ಹೌದು, ಕ್ರಾಲಿ ಅವರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ರು, ಆಚೆ ಆಕಾಶ ನಕ್ಷತ್ರ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ರ ಅಂತ. ಆಗ ಗಿಲ್ ಅವರವರ ಮೇಲೆ ಸ್ವಲ್ಪ ಕೋಪ ಬಂದು, ನೀನು ಒಳ್ಳೆ ಆಕ್ಟರ್ ಅಮ್ಮ, ಒಳ್ಳೆ ಆಕ್ಟರ್ ಮಾಡ್ತೀ, ಒಳ್ಳೆ ಆಕ್ಟರ್, ನೀನು ಕ್ರಿಕೆಟ್ ಬಿಟ್ಟು ಆಕ್ಟಿಂಗ್ ಮಾಡ್ಬೇಕಿತ್ತಂತ ಎಲ್ಲ ಹೇಳ್ತಿದ್ರು. ಅದರ ಮೂಲಕ 2 ಓವರ್ ಆಗೋ ಟೈಮಲ್ಲಿ 1 ಓವರ್ ಆಗಿ ಆ ಮೂಲಕ ಲಾಸ್ಟಿಗೆ ಸ್ವಲ್ಪ ಸಂಘರ್ಷ ಆಯ್ತು ಅಂತ ಹೇಳ್ಬೋದು. ಈ ರೀತಿಯಾಗಿ ಕ್ಲೈಮ್ಯಾಕ್ಸ್ ಅಂತೂ ಸೂಪರ್ ಆಗಿತ್ತು ಇಂಡಿಯಾ ಪರ. ಡೇ 4 ಯಾವ ರೀತಿ ಇರ್ತದೆ ನೋಡುವ. ನಮಸ್ಕಾರ.